ಇವತ್ತು ಕೂಡಿ ಬಂದಂಥ ಪ್ರಿಯ ಸಹೋದರನೇ ಸಹೋದರಿ, ನಾವಿವತ್ತು ಯಾಕೆ ದೇವರನ್ನು ಆರಾಧನೆ ಮಾಡಬೇಕಪ್ಪ ಅಂದರೆ, ಆತನು ನನಗೂ ನಿನಗೂ ಆಶ್ರಯ ದುರ್ಗವಾಗಿದ್ದಾನೆ. ಈ ಲೋಕದಲ್ಲಿ ಜೀವಿಸುವಂಥ ನಮಗೆ ಅನೇಕ ಕಷ್ಟಗಳು, ಅನೇಕ ಪರಿಸ್ಥಿತಿಗಳು, ಸ್ಥಿತಿಗತಿಗಳು ನಿನ್ನನ್ನು ಮುಳುಗಿಸಬೇಕಂತ ಬಂದರೂ ಸಹ ಆತನು ಮುಳುಗಿಸದೆ ದೇವರು ನಿನಗೆ ನಡೆಸ್ತಾ ಇದ್ದಾನೆ ಈ ಲೋಕದಲ್ಲಿ. ಹಲ್ಲೆಲೂಯಾ. ಅನೇಕ ಸಮುದ್ರ ಯಾವ ರೀತಿಯಾಗಿ ಘೋಷಿಸ್ತಾ ನೊರೇನು ಕಾರ್ತದ ಅಂಥ ಒಂದು ಪರಿಸ್ಥಿತಿಗಳು ನಿನ್ನ ಎದುರುಗಡೆ ಬಂದರು, ಅನೇಕ ಬಿರುಗಾಳಿಗಳು, ಸುನಾಮಿಗಳು ನಿನ್ನ ಎದುರುಗಡೆ ಬಂದರೂ ಸಹ ದೇವರು ಅದರಿಂದ ನಿನ್ನನ್ನು ರಕ್ಷಿಸ್ತಾ ಇದ್ದಾನೆ ಅಂದರೆ ಅದಕ್ಕೆ ಕೇವಲ ಆತನು ನಿನಗೆ ಆಶ್ರಯವಾಗಿದ್ದಾನೆ, ಆತನು ದುರ್ಗವಾಗಿದ್ದಾನೆ. ಕಷ್ಟ ಕಾಲದಲ್ಲಿ ನೀನು ಮೊರೆಟಂಥ ಪ್ರಾರ್ಥನೆಯನ್ನು, ಇಕ್ಕಟ್ಟಿನಲ್ಲಿ ನೀನು ಕೂಗಿಕೊಂಡಂಥ ಕೂಗನ್ನು ಆತನು ಕೇಳಿ ನಿನ್ನ ರಕ್ಷಿಸಿದಕ್ಕಾಗಿ, ಆತನು ಆಶ್ರಯ ದುರ್ಗವಾಗಿದ್ದಕ್ಕಾಗಿ ಇವತ್ತು ನೀನು ನಾನು ಆತನಿಗೆ ಆರಾಧನೆಯನ್ನು ಸಲ್ಲಿಸಬೇಕು. ಹಲ್ಲೆಲೂಯಾ. ಈ ಒಂದು ಆಶ್ರಯ, ಈ ಒಂದು ದುರ್ಗ ಈ ಲೋಕದಲ್ಲಿ ನಮಗೆ ಎಲ್ಲಿಯೂ ಸಿಗುವುದಿಲ್ಲ. ಆ ಯೇಸು ಕ್ರಿಸ್ತನ ನಾಮದಲ್ಲಿಯೇ ನಮಗೆ ಒಂದು ಆಶ್ರಯ ಉಂಟು, ಈ ಒಂದು ಭದ್ರತೆ ಉಂಟು. ಹಲ್ಲೆಲೂಯಾ. ಅದಕ್ಕೋಸ್ಕರ ಮೊಟ್ಟ ಮೊದಲನೇದಾಗಿ ನಾವು ದೇವರಿಗೆ ಯಾಕೆ ಆರಾಧನೆ ಮಾಡಬೇಕಂದ್ರೆ, ಆತ ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷವಾದಂಥ ಸಹಾಯ ಮಾಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವರೇ ನನಗೆ ನೀನೇ ಬಲವಾದಂಥ ಆಶ್ರಯ, ಈ ಲೋಕದಲ್ಲಿ ಪ್ರತಿಯೊಂದರಿಂದಲೂ ರಕ್ಷಿಸುವಂಥ ದೇವರು, ಪ್ರತಿಯೊಂದರಿಂದಲೂ ನನಗೆ ಕಾಪಾಡುವಂಥ ದೇವರು, ಪ್ರತಿಯೊಂದು ಪರಿಸ್ಥಿತಿಯಿಂದಲೂ ನನಗೆ ರಕ್ಷಿಸುವಂಥ ದೇವರು ನೀನೇ ಅಂತೇಳಿ ಮೊಟ್ಟ ಮೊದಲನೇದಾಗಿ ನಾವು ದೇವರಿಗೆ ಆರಾಧನೆಯನ್ನು ಸಲ್ಲಿಸಬೇಕು. ಎರಡನೇದಾಗಿ ನಾವು ಯಾಕೆ ದೇವರನ್ನು ಆರಾಧಿಸಬೇಕೆಂಬುದಾಗಿ ಅದೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಕೀರ್ತನೆಗಳು 105ನೇ ಅಧ್ಯಾಯ 8ನೇ ವಚನ ಓದಮ್ಮ. ಕೀರ್ತನೆಗಳು 105ನೇ ಅಧ್ಯಾಯ 8ನೇ ವಾಕ್ಯ. ಆತನು ತನ್ನ ವಾಗ್ದಾನವನ್ನು 1000 ತಲೆಗಳವರೆಗೂ ತನ್ನ ಒಡಂಬಡಿಕೆಯನ್ನು ನಿತ್ಯವೂ ನೆನಪಿನಲ್ಲಿಟ್ಟುಕೊಳ್ಳುತ್ತಾನೆ. ಸಾಕಮ್ಮ. ಹಲ್ಲೆಲೂಯಾ. ಯಾಕೆ ನಾನು ನೀನು ಇವತ್ತು ದೇವರಿಗೆ ಆರಾಧನೆ ಮಾಡಬೇಕು? ಕಾರಣ ಏನಂದರೆ, ಆತನು ತನ್ನ ವಾಗ್ದಾನಗಳನ್ನು ನನ್ನೊಂದಿಗೆ ಆತನು ಮಾಡಿಕೊಂಡಂಥ ಒಡಂಬಡಿಕೆಯನ್ನು ಆತನು ನಿತ್ಯವೂ ತನ್ನ ನೆನಪಿನಲ್ಲಿಟ್ಟುಕೊಳ್ತಾನೆ ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ನಾನು ರಕ್ಷಣೆ ಹೊಂದಿದಾಗ ದೇವರೊಂದಿಗೆ ಮಾಡಿಕೊಂಡಂಥ ಒಡಂಬಡಿಕೆ ನೀನು ಸಹೋದರಿ ಮರೆತಿರ್ಬೋದು, ಸಹೋದರಿ ನೀನು ಮರೆತಿರ್ಬೋದು. ರಕ್ಷಣೆ ಹೊಂದಿದಾಗ ಯಾವೊಂದು ಉತ್ಸಾಹ, ಯಾವೊಂದು ಉಜ್ಜೀವ, ಯಾವೊಂದು ರೋಷ, ಯಾವೊಂದು ಅಭಿಮಾನ ದೇವರ ಒಂದು ವಿಷಯದಲ್ಲಿ ನಿನ್ನ ಒಂದು ಜೀವಿತದಲ್ಲಿತ್ತೋ, ಯಾವೊಂದು ಬೆಂಕಿ ನಿನ್ನಲ್ಲಿ ಉರಿತಾ ಇತ್ತೋ ಅದನ್ನು ಸಂಪೂರ್ಣವಾಗಿ ಮರೆತಿರ್ಬೋದು ದಿನಗಳು ಕಳೆದಂತೆ. ಆದರೆ ನಮ್ಮ ಕರ್ತನಾದಂಥ ದೇವರು ಯೇಸು ಕ್ರಿಸ್ತನು ಅನುದಿನ ನಿತ್ಯವೂ ಆತನು ತನ್ನ ವಾಗ್ದಾನಗಳನ್ನು, ನಿತ್ಯವೂ ಆತನ ಒಡಂಬಡಿಕೆಗಳನ್ನು ಆತನು ನೆನಪಿನಲ್ಲಿಟ್ಕೊಳ್ತಾನೆ ಅಂತ. ಹಲ್ಲೆಲೂಯಾ. ನೀನು ಮರೆತಿರ್ಬೋದು, ಈ ಲೋಕದಲ್ಲಿ ಕಲಿತು ಹೋಗಿ, ಈ ಲೋಕದಲ್ಲಿ ನೀನು ಬೆರೆತು ಹೋಗಿ ಆತನ ಒಡಂಬಡಿಕೆಗಳನ್ನು, ಆತನ ವಾಗ್ದಾನಗಳನ್ನು ನೀನು ಮರೆತಿರ್ಬೋದು. ಪ್ರತಿ ವರ್ಷ ವಾಗ್ದಾನಗಳನ್ನು ತೆಗೆದುಕೊಳ್ತೀಯ, ಪ್ರತಿದಿನ ವಾಕ್ಯ ದಾನ ಮಾಡುವಾಗ ದೇವರು ನಿನಗೆ ವಾಗ್ದಾನಗಳು ಕೊಡ್ತಾನೆ, ದೇವ್ರ ವಾಕ್ಯ ಬೋಧಿಸಲ್ಪಡ್ತದೆ. ಆದರೆ ನೀನು ಮರೆತು ಈ ಲೋಕದಲ್ಲಿ ಜೀವಿಸಿರ್ಬೋದು ಒಂದು ಕ್ಷಣ. ಆದರೆ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ನಿತ್ಯವೂ ಆತನ ಒಡಂಬಡಿಕೆಗಳನ್ನು ಆತನು ಜ್ಞಾಪ ಮಾಡಿಕೊಳ್ತಾನೆ ಅಂತ. ಹಲ್ಲೆಲೂಯಾ. ಅದಕ್ಕೋಸ್ಕರ ಯಾಕೋಬ ಸಂತತಿಯೇ ನೀನು ನಾಶವಾಗಲಿಲ್ಲ, ಆತನು ಎಷ್ಟು ಮಾತ್ರಕ್ಕೂ ನಮ್ಮನ್ನು ಮರೆಯದೆ, ಆತನ ಒಡಂಬಡಿಕೆಗಳನ್ನು, ಆತನ ವಾಗ್ದಾನಗಳನ್ನು ಆತನು ಮರೆಯದೆ ನಿತ್ಯವೂ ಆತನು ನೆನಪು ಮಾಡ್ಕೊಳ್ತಾ ಇದ್ದಾನೆ. ನಿನ್ನ ಪಕ್ಷದಲ್ಲಿ, ನನ್ನ ಪಕ್ಷದಲ್ಲಿ ಆತನು ಯಾವೊಂದು ವಾಗ್ದಾನಗಳನ್ನು ಮಾಡಿದನೋ, ಯಾವೊಂದು ಒಡಂಬಡಿಕೆಯನ್ನು ಆತನು ನಿನ್ನೊಂದಿಗೆ ಮಾಡ್ಕೊಂಡಿದ್ದಾನೋ ಆತನು ಮರೆತಿಲ್ಲ. ಪ್ರಿಯ ಸಹೋದರನೇ ಸಹೋದರಿ, ಅದಕ್ಕೋಸ್ಕರ ನೀನು ಇವತ್ತು ಆರಾಧನೆಯನ್ನು ಮಾಡಬೇಕು. ಆತನು ನಿತ್ಯ ಒಡಂಬಡಿಕೆಯನ್ನು ನೆನಪು ಮಾಡ್ಕೊಳ್ಳೋಂಥ ದೇವರಾಗಿದೆ. ನಂದು ಅಬ್ರಹಾಮನೊಂದಿಗೆ ಮಾಡಿಕೊಂಡಂಥ ಒಡಂಬಡಿಕೆಯನ್ನು ಆತನು ಎಷ್ಟು ಮಾತ್ರಕ್ಕೂ ಮರೆಯದೆ ಇಸಾಕನೊಂದಿಗೆ ಆತನು ಒಡಂಬಡಿಕೆಯನ್ನು ಮಾಡಿಕೊಂಡು, ಯಾಕೋಬನೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡು ಇಲ್ಲಿವರೆಗೂ ಆತನು ದೇವರು ನೆನಪು ಮಾಡ್ಕೊಳ್ತಾ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಅಂದು ಅಬ್ರಹಾಮನಿಗೆ ಮಾಡಿದಂಥ ಒಡಂಬಡಿಕೆಯನ್ನು ಇಸ್ರಾಯೇಲರ ಅನುದಿನದ ಜೀವಿತದಲ್ಲಿ ಆತನು ನೆನಪು ಮಾಡ್ಕೊಳ್ತಾ ಬಂದನು. ಆ ಒಂದು ಐಗುಪ್ತದಲ್ಲಿ ಅವರ ಮಧ್ಯದಲ್ಲಿ ಭಯಂಕರವಾದಂಥ ಕೃತ್ಯಗಳನ್ನು ಮಾಡ್ತಾ, ಅದ್ಭುತಗಳನ್ನು ನಡೆಸಿ ದೇವರು ಐಗುಪ್ತದಿಂದ ಯಾವ ರೀತಿಗೆ ಅವರನ್ನು ಬಿಡಿಸಿ ಕಾನಾನಿಗೆ ನಡೆಸಿದನೋ, ಕಾನಾನಿಗೆ ಸಾಗುವಂಥ ಪ್ರಯಾಣದಲ್ಲಿ ಸಹ ದೇವರು ಆತನ ಒಡಂಬಡಿಕೆಯನ್ನು ನೆನಪು ಮಾಡ್ಕೊಳ್ತಾ ಬಂದನು. ಅವರ ಒಂದು ಪ್ರಯಾಣದಲ್ಲಿ ಅವರಿಗೆ ಎಷ್ಟೇ ಕೋಪವನ್ನು ಎಬ್ಬಿಸಿದ್ರು, ಕರ್ತನಿಗೆ ಎಷ್ಟೇ ಅವರು ಕೋಪವನ್ನು ಉಂಟು ಮಾಡಿದರು, ದೇವರು ಅವರ ವಿಷಯದಲ್ಲಿ ಆತನ ಒಡಂಬಡಿಕೆಗಳನ್ನು, ಆತನ ವಾಗ್ದಾನಗಳನ್ನು ನೆನಪು ಮಾಡ್ಕೊಳ್ತಾ ಅವರಿಗೆ ಕಾನಾನಿಗೆ ನಡೆಸ್ತಾ ಬಂದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದೇ ಪ್ರಕಾರ ಪ್ರಿಯ ಸಹೋದರನೇ ಸಹೋದರಿ, ದೇವರು ನಿನ್ನ ಜೀವಿತದಲ್ಲಿಯೂ ಸಹ ಆತನು ಮಾಡಿಕೊಂಡಂಥ ಒಡಂಬಡಿಕೆಗಳನ್ನು ಎಷ್ಟು ಮಾತ್ರಕ್ಕೂ ಮರೆಯದೆ, ಯಾವ ರೀತಿಗೆ ಆತನನ್ನು ಪಾಪ ಎಂಬ ಐಗುಪ್ತದಿಂದ ಬಿಡಿಸಿ ಆತನು ಕಾನಾನಿಗೆ ನಡೆಸ್ತಾ ಇದ್ದಾನೆ ಈ ಲೋಕದಲ್ಲಿ,
ದೇವರು ಅನುದಿನ ಆತನ ಒಡಂಬಡಿಕೆಯನ್ನು ನೆನಪು ಮಾಡ್ಕೊಳ್ತಾ ಇದ್ದಾನೆ. ಅನುದಿನವು ನನ್ನ ಮಗನೆಂಬುದಾಗಿ ಆತನು ಪ್ರತಿದಿನ ನನ್ನ ಮೇಲೆ ಕೃಪೆಯನ್ನು ಸುರಿಸ್ತಾ ಇದ್ದಾನೆ. ಕೃಪೆಯ ಮೇಲೆ ಕೃಪೆಯನ್ನು ಸುರಿಸ್ತಾ ಇದ್ದಾನೆ. ಕೃಪೆಯ ಮೇಲೆ ಕೃಪೆಯನ್ನು ಸುರಿಸ್ತಾ ಹೋಗ್ತಾ ಇದ್ದಾನೆ. ನೀನು ಎಷ್ಟೇ ಆತನಿಗೆ ಗಾಯಪಡಿಸಿದರು, ಎಷ್ಟೇ ಆತನ ಆಜ್ಞೆಗಳಿಗೆ ಅವಿಧೇಯರಾದರು, ದೇವರು ಮಾತ್ರ ಪ್ರತಿದಿನ ಆತನ ಒಡಂಬಡಿಕೆಯನ್ನು ನೆನಪು ಮಾಡ್ಕೊಳ್ತಾ ಇದ್ದಾನೆ. ನನಗೋಸ್ಕರ ಇವತ್ತು ನೀನು ಹೃದಯಪೂರ್ವಕವಾಗಿ ದೇವರಿಗೆ ಅತ್ಯಂತ ವಿನಯಪೂರ್ವಕವಾಗಿ ನೀನು ದೇವರಿಗೆ ವಂದನೆಗಳನ್ನು ಸಲ್ಲಿಸಬೇಕು. ದೇವರೇ, ನಿನ್ನ ಒಡಂಬಡಿಕೆಯನ್ನು, ನಿನ್ನ ವಾಗ್ದಾನಗಳನ್ನು ಎಷ್ಟು ಮಾತ್ರಕ್ಕೂ ಮರೆಯದೆ ನನ್ನ ಪಕ್ಷದಲ್ಲಿ ದೇವರೇ ನೀನು ಕರುಣೆಯನ್ನು ತೋರಿಸ್ತಾ ಇದ್ದಿ, ನನ್ನ ಪಕ್ಷದಲ್ಲಿ ನೀನು ದಯ ತೋರಿಸ್ತಾ ಇದ್ದೀಯ ಎಸೆ. ಅದಕ್ಕೋಸ್ಕರ ಇವತ್ತು ನಾನು ಉಸಿರಾಡ್ತಾ ಇದ್ದೀನಿ ದೇವರೇ. ನಿನ್ನ ಒಂದು ಕೃಪೆಗಾಗಿ, ನಿನ್ನ ಒಂದು ಕರುಣೆಗಾಗಿ, ನಿನ್ನ ಒಂದು ಒಡಂಬಡಿಕೆಗಾಗಿ ದೇವರೇ, ನಿನ್ನ ಒಂದು ವಾಗ್ದಾನಗಳಿಗಾಗಿ, ನಿನ್ನ ಶ್ರೇಷ್ಠವಾದಂಥ ವಾಗ್ದಾನಗಳಿಗಾಗಿ ಆರಾಧನೆಯನ್ನು ಸಲ್ಲಿಸ್ತೇನೆಂಬುದಾಗಿ ಬೆಳಗಿನ ಜಾವದಲ್ಲಿ ಪ್ರತಿಯೊಬ್ಬರು ದೇವರಿಗೆ ಹೃದಯಪೂರ್ವಕವಾಗಿ ಆರಾಧನೆಯನ್ನು ಸಲ್ಲಿಸೋಣ. ಮೊಟ್ಟ ಮೊದಲನೇದಾಗಿ ಆತ ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಈ ಲೋಕದಲ್ಲಿ ಪ್ರತಿಯೊಂದರಿಂದಲೂ ದೇವರು ನಮಗೆ ರಕ್ಷಿಸುವಂಥ ದೇವರು. ಎಂಥದೇ ಪರಿಸ್ಥಿತಿ ಬರಲಿ, ಯಾರೂ ಬಿಡಿಸಲಾರಂಥ ಪರಿಸ್ಥಿತಿಯಲ್ಲಿ ನೀನು ಬಿದ್ದು ಹೋದರೂ ಸಹ, ಮೇಲೆ ಹೇಳಾರ್ದಂಥ ಪರಿಸ್ಥಿತಿಯಲ್ಲಿ ನೀನು ಇದ್ದರೂ ಸಹ, ನಿನ್ನಿಂದ ಅನೇಕರು ನಿನ್ನ ಸ್ಥಿತಿಯನ್ನು ನೋಡಿ ದೂರ ಹೋದರು, ಆ ಒಂದು ಸಮಯದಲ್ಲಿ ನಿನ್ನ ಹತ್ತಿರ ಬರುವಂಥ ದೇವರು, ನಿನಗೆ ರಕ್ಷಿಸುವಂಥ ದೇವರು, ನಿನಗೆ ಆಶ್ರಯವಾಗಿ ನಿಲ್ಲುವಂಥ ದೇವರು, ನಿನ್ನ ಪಕ್ಷದಲ್ಲಿ ಯಾರೂ ನಿಲ್ಲದಂಥ ಸ್ಥಿತಿಯಲ್ಲಿ ದೇವರು ಆತ ನಿನ್ನ ಪಕ್ಷದಲ್ಲಿ ನಿಂತು ನಿನಗೆ ಆಶ್ರಯವಾಗಿರುವಂಥ ದೇವರು ಆತನಾಗಿದ್ದಕ್ಕಾಗಿ, ಅದನ್ನು ಬಲವಾದಂಥ ಬುರುಜು ಆತನಾಗಿದ್ದಕ್ಕಾಗಿ ಆತನಿಗೆ ನೀನು ಆರಾಧನೆಯನ್ನು ಮಾಡು. ದೇವರು ಎಷ್ಟೋ ಸಂತೋಷ ಪಡ್ತಾನೆ. ಎರಡನೇದಾಗಿ ದೇವರೇ, ನಿನ್ನ ಒಡಂಬಡಿಕೆಯನ್ನು, ನಿನ್ನ ವಾಗ್ದಾನವನ್ನು ದೇವರೇ ನನ್ನ ಪಕ್ಷದಲ್ಲಿ ಅನುದಿನ ನೆನಪು ಮಾಡ್ಕೊಳ್ತಾ ಇದ್ದೀಯ ದೇವರೇ ಅಂತೇಳಿ ನೀವು ದೇವರಿಗೆ ಆರಾಧನೆಯನ್ನು ಸಲ್ಲಿಸಿ. ಎರಡು ಮಾತುಗಳಿಂದ ನಾವು ದೇವರಿಗೆ ಆರಾಧನೆಯನ್ನು ಸಲ್ಲಿಸೋಣ. ದೇವರು ಎಷ್ಟೋ ಸಂತೋಷ ಪಡುವಂಥ ದೇವರಾಗಿದ್ದಾನೆ. ಆತನು ಈ ಒಂದು ಆರಾಧನೆಗೆ ಅರ್ಹನ ಅಂತ ದೇವರಾಗಿದ್ದಾನೆ. ಆತನು ಮಾತ್ರ ನಿಮ್ಮ ಒಂದು ಆರಾಧನೆಗೆ, ನನ್ನೊಂದು ಆರಾಧನೆಗೆ ಯೋಗ್ಯನ ಅಂತ ದೇವರು. ಯಾಕಂದರೆ ಆತನು ಮಾತ್ರ ಈ ಲೋಕದಲ್ಲಿ ಆಶ್ರಯವಾಗಿದ್ದಾನೆ. ಆತನ ನಾಮದಲ್ಲಿ ಹೊರತು ಬೇರೆ ಯಾವ ನಾಮದಲ್ಲಿ ರಕ್ಷಣೆ ಇಲ್ಲ. ಆತನೇ ಮಾರ್ಗವಾಗಿದ್ದಾನೆ, ಆತನ ಸತ್ಯ, ಆತನೇ ಜೀವವಾಗಿದ್ದಾನೆ. ಆತನ ಹೊರತು ಯಾರು ತಂದೆಯ ಬಳಿಗೆ ಬರಲು ಸಾಧ್ಯವಿಲ್ಲ. ಹಲ್ಲೆಲೂಯಾ. ಆತನು ಹೇಳಿದಂತೆ ಈ ಲೋಕದಲ್ಲಿ ಬಂದಂಥ ದೇವರು ಯೇಸು ಕ್ರಿಸ್ತನು ಹೇಳಿದಂಥ ಮಾತೇನೆಂದರೆ, ನಾನೇ ಮಾರ್ಗವಾಗಿದ್ದೇನೆ, ನನ್ನ ಹೊರತು ನೀವು ಯಾರೂ ಸಹ ಪರಲೋಕಕ್ಕೆ ತಂದೆ ಹತ್ರ ಬರಲು ಸಾಧ್ಯವಿಲ್ಲ. ಆತನೇ ಮಾತ್ರ ಆಶ್ರಯವಾಗಿದ್ದಾನೆ, ಆತನು ಮಾತ್ರ ಮಾರ್ಗವಾಗಿದ್ದಾನೆ. ನೀನು ಒಂದು ಪರಲೋಕಕ್ಕೆ ಸೇರಬೇಕಂದ್ರೆ ಸಹ ಆತನೇ ಮಾರ್ಗವಾಗಿದ್ದಾನೆ. ಅದಕ್ಕೋಸ್ಕರನೇ ಆ ಮಾರ್ಗವಾದಂಥ ದೇವರಿಗೆ ಅರ್ಥಕೊಂಡಂಥ ನೀನು, ಆತನ ಮಾರ್ಗದಲ್ಲಿ ಬಂದಂಥ ನೀನು ಯಾವ ರೀತಿಯಾಗಿ ಮೌನವಾಗಿರುತ್ತೆ. ಈ ಒಂದು ಮಾರ್ಗದಲ್ಲಿ ನೀನು ಸುಮ್ಮನೆ ಬರಲಿಲ್ಲ ಪ್ರಿಯ ಸಹೋದರನೇ, ಸಹೋದರಿ. ಕ್ರಯವನ್ನು ಆತನು ಸಲ್ಲಿಸಿದ್ದಾನೆ. ತನ್ನ ರಕ್ತವನ್ನು ಬೆಲೆಯುಳ್ಳಂಥ ಪರಿಶುದ್ಧವಾದಂಥ ನಿರ್ದೋಷವಾದಂಥ ನಿಷ್ಕಳಂಕವಾದಂಥ ರಕ್ತವನ್ನು ಆತನು ಸುರಿಸಿ ನಿನ್ನನ್ನು ನನ್ನನ್ನು ಆತನು ಕೊಂಡುಕೊಂಡಿದ್ದಾನೆ. ತನ್ನ ಒಂದು ಸ್ವತ್ತಾಗಿ ದೇವರು ಮಾಡಿಕೊಂಡಿದ್ದಾನೆ. ಇವತ್ತು ಆರಾಧನೆ ಪಾತ್ರೆಗಳಾಗಿ ಆತನು ನಿನ್ನನ್ನು ಮಾಡಿದ್ದಾನೆ. ಅದಕ್ಕೋಸ್ಕರ ಎಷ್ಟು ಮಾತ್ರಕ್ಕೂ ಮೌನವಿರದೆ ಆತನ ಸನ್ನಿಧಿಯಲ್ಲಿ ಬಂದಾಗ ಆತನಿಗೆ ಸಲ್ಲತಕ್ಕಂಥ ಗೌರವ, ಆತನಿಗೆ ಸಲ್ಲತಕ್ಕಂಥ ಮಹಿಮೆ ನಾವೆಷ್ಟು ಮಾತ್ರಕ್ಕೂ ಬಿಡದೆ ಆತನಿಗೆ ಸಲ್ಲಿಸಬೇಕು. ಹಲ್ಲೆಲೂಯಾ. ಯಾಕೆಂದರೆ ಆತ ನಮಗೆ ಆಶ್ರಯವಾಗಿದ್ದಾನೆ, ದುರ್ಗವಾಗಿದ್ದಾನೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಬಾಯಿ ತೆರೆದು ಒಂದು ಸಮಯದಲ್ಲಿ ಆರಾಧನೆಯನ್ನು ಸಲ್ಲಿಸೋಣ, ದೇವರಿಗೆ ವಂದನೆಗಳನ್ನು ಸಲ್ಲಿಸೋಣ. ಬನ್ನಿ ನಾವು ಆರಾಧನೆಯಲ್ಲಿ ಮೊದಲನೇದಾಗಿ ಸಂಡೇ ಸ್ಕೂಲ್ ಟೀಚರ್ ಆರಾಧನೆಯನ್ನು ಮಾಡಿರಿ.